ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈ ರುಚಿಗೆ ಸ್ವಾಗತ. ಒಂದು ಬೌಲ್ಗೆ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ, ಒಂದು ಗ್ಲಾಸು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೊತೀನಿ. ಹೀಗೆ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೋಬೇಕು. ಈಗ ಕಲಸಿದ್ದಾಗಿದೆ. ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ ಹಿಟ್ಟು. ಈಗ ಇದನ್ನು ರೆಸ್ಟ್ ಮಾಡೋದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ. ಈಗ ರೆಸ್ಟ್ ಮಾಡಿದ್ದಾಗಿದೆ. ಈಗ ನಾನು ಅದನ್ನ ಲಟ್ಟಿಸ್ಕೊತೀನಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು. ಪಿಜ್ಜಾ ಮಾಡೋದಕ್ಕೆ ಮನೆಯಲ್ಲಿ ನಾವು ಪಿಜ್ಜಾನ ಈ ರೀತಿ ಮಕ್ಕಳಿಗೆ ಮಾಡಿ ಕೊಡಬಹುದು. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ಬರುತ್ತೆ, ಮೊದಲಿಗೆ ವೀಡಿಯೋಗಳು ಬರುತ್ತೆ. ನೀವು ಆಗ ಮೊದಲಿಗೆ ವೀಡಿಯೋಗಳನ್ನು ನೋಡಬಹುದು. ಈಗ ಒಂದು ತವ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಚಿ ಅದರ ಮೇಲೆ ಲಟ್ಸಿರೋ ಅಂತಹ ಚಪಾತಿನ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು 1 ಮಿನಿಟ್ ಅಷ್ಟೇ ಬೇಯಿಸ್ಕೊಳ್ಳೋದು, ಜಾಸ್ತಿ ಏನು ಬೇಯಿಸ್ಕೊಳ್ಳೋದಿಲ್ಲ. ಮತ್ತು ಆಮೇಲೆ ಬೇಯಿಸ್ಕೊಳ್ತೀನಿ. ಹಾಗಾಗಿ ಕೊನೆವರೆಗೂ ವಿಡಿಯೋ ನೋಡಿ. ಈಗ ಅದಾಗಿದೆ, ಅದನ್ನು ತೆಗೆದು ಇನ್ನೊಂದು ಹಾಕ್ಕೊಳ್ತೀನಿ. ಈಗ ಇದು ಆಗಬೇಕು. ಇದು 1 ಮಿನಿಟ್ ಬೇಯಿಸ್ಕೊಳ್ತೀನಿ ಅಷ್ಟೇ. ಈಗ ಇದನ್ನ ತಿರುವಾಕೊಳ್ತೀನಿ. ಈಗ ಅದನ್ನ ತೆಗೆದುಕೊಂಡಿದ್ದೀನಿ. ಈಗ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ. ನಾನು ಮ್ಯಾಗಿ ಮಸಾಲ ಹಾಕ್ಕೊಳ್ತೀನಿ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದ್ರ ಮೇಲೆಲ್ಲನೂ ನಾನು ಸವರ್ಕೊಳ್ತೀನಿ, ಸ್ಪ್ರೆಡ್ ಮಾಡ್ಕೊಳ್ತೀನಿ. ಹೀಗೆ ಎಲ್ಲ ಕಡೆ ಹಚ್ಕೋಬೇಕದನ್ನ. ಹಚ್ಚಿದಾಗಿದೆ. ಈಗ ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕ್ಕೊಳ್ತೀನಿ. ಅದನ್ನ ಹೀಗೆ ಎಲ್ಲ ನಾವು ಸರಿ ಮಾಡ್ಕೋಬೇಕು. ಸರಿ ಮಾಡಿ ಇಟ್ಕೊಂಡಿದ್ದಾಗಿದೆ. ಹೀಗೆ ಫೋರ್ಕಿಂದ ಹೀಗೆ ನಾವು ಚುಚ್ಚಿ ಇದನ್ನ ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೋಬೇಕು. ನಾವು ಮನೆಯಲ್ಲೇ ಈ ಥರ ಪಿಜ್ಜಾನ ಮಾಡಿ ತಿನ್ನಬಹುದು. ಇದಾಗಿದೆ ಹೋಲ್ಸ್ ಮಾಡಿದ್ದು. ನಾನು ಕೆಚಪ್ ಹಾಕ್ಕೊಳ್ತೀನಿ. ಪಿಜ್ಜಾ ಕೆಚಪ್ ಇದು.
ಕಡೆ ಹೀಗೆ ಎಲ್ಲ ಕಡೆ ನಾವು ಸವರ್ಕೋಬೇಕು. ಈಗ ಇದಾಗಿದೆ. ಸವರ್ಕೊಂಡಿದ್ದಾಗಿದೆ. ಈಗ ಅದಕ್ಕೆ ಚೀಸು ತುರಿದಿಟ್ಕೊಂಡಿದ್ದೆ, ಅದನ್ನ ಹಾಕ್ತಾಯಿದ್ದೀನಿ. ತುರಿದಿರೋಂತಹ ಚೀಸು ಇನ್ನು ಎಲ್ಲ ಕಡೆ ಹಾಕ್ಕೋಬೇಕು. ಅದರ ಮೇಲೆ ಈರುಳ್ಳಿ ಇಡ್ತಾಯಿದ್ದೀನಿ. ಚೀಸ್ ಹಾಕಿದ್ದಾಗಿದೆ. ತುರಿದಿರೋಂತಹ ಚೀಸು, ಆನಿಯನ್ನು, ಈರುಳ್ಳಿ ತೆಳ್ಳಗೆ ಕಟ್ ಮಾಡ್ಕೊಂಡಿರೋದು ಅದನ್ನ ಇಟ್ಕೊಳ್ತೀನಿ. ಆಯಿತು, ಆನಿಯನ್ ಹಾಕಿದ್ದು. ಈಗ ಟೊಮೆಟೊ ಹಾಕ್ಕೊಳ್ತಾಯಿದ್ದೀನಿ. ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ. ಈಗ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದಾಯಿತು. ಈಗ ಇದನ್ನ ನಾನು ತವ ಕಾಯೋದಕ್ಕೆ ಇಟ್ಟಿದ್ದೆ, ಅದರಲ್ಲಿ ಇಟ್ಕೊಳ್ತಾಯಿದ್ದೀನಿ. ಈಗ ಅದ್ರ ಮೇಲೆ ಹೀಗೆ ಒಂದು ಪ್ಲೇಟ್ನ ಮುಚ್ಚುತ್ತೀನಿ. ಇದೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಆಗುತ್ತೆ. ಪ್ಲೇಟ್ ತೆಗೆದಿದ್ದಾಯಿತು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಎಲ್ಲ ವೀಡಿಯೋಗಳನ್ನು ನೋಡ್ತಾಯಿರಿ. ಫ್ರೆಂಡ್ಸು ರಿಲೇಷನ್ಸ್ಗೆ ವೀಡಿಯೋಗಳನ್ನೆಲ್ಲ ಶೇರ್ ಮಾಡ್ತಾಯಿರಿ. ಈಗ ಅದನ್ನ ತೆಗೆದುಕೊಂಡಿದ್ದೀನಿ. ಆಗಿದೆ ಈಗ ಅದು. ಪಿಜ್ಜಾ ರೆಡಿ ಆಯಿತು. ಈ ಥರ ನಾವು ಮನೆಯಲ್ಲೇ ಮಾಡಿ ತಿನ್ಕೋಬಹುದು. ಟೇಸ್ಟು ಚೆನ್ನಾಗಿರುತ್ತೆ ಇದು ಮನೆಯಲ್ಲೇ ಮಾಡೋದು. ಅದರ ಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದಾಯಿತು. ಈಗ ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಸೈಡ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಕಟ್ ಮಾಡ್ಕೊಂಡಿದ್ದಾಯಿತು.